ಚಿಕ್ಕಬಳ್ಳಾಪುರ ಜಿಲ್ಲೆಯ ಬಾಗೇಪಲ್ಲಿಯಲ್ಲಿ ನಡೆದ ಸುದ್ದಿಗೋಷ್ಠಿಯೊಂದರಲ್ಲಿ ಮಾತನಾಡಿದ ಚಿಕ್ಕಬಳ್ಳಾಪುರ ಜಿಲ್ಲಾಧ್ಯಕ್ಷರಾದ ಗೋವಿಂದ ರೆಡ್ಡಿ ಅವರು ಮಾತನಾಡಿ, ಮೇಕೆದಾಟು ಅಣೆಕಟ್ಟು ಬದಲಾಗಿ ರಾಶಿಮಾನಲ್ ಅಣೆಕಟ್ಟು ಯೋಜನೆ ಬಗ್ಗೆ ತಮಿಳುನಾಡು ರೈತ ಅಧ್ಯಕ್ಷರನ್ನು ಭೇಟಿಯಾಗಿ ಅಣೆಕಟ್ಟಿನ ಬಗ್ಗೆ ಕೂಲಂಕುಷವಾಗಿ ಮಾತನಾಡಿದ್ದೇವೆ ಎಂದು ಚರ್ಚಿಸಿದರು. ವರದಿ ಶಶಿ. ಇಲ್ಲಿ ಸೇರಿರುವಂತ ಎಲ್ಲ ನಾಯಕರು, ಇವಾಗ ನಾವು ಕಾವೇರಿ ನೀರಿನ ಬಗ್ಗೆ ವಿಚಾರ ಮಾಡ್ತಾ ಇದ್ದೇವೆ. ಮಳೆಗಾಲ ನಾವು ಒಂದು ಮನಸ್ಸು ಮಾಡಿ ಮಳೆ ಬರ್ತಾ ಇದ್ರೆ ಕಾವೇರಿ ಡ್ಯಾಮ್ ತುಂಬಿದ್ರೆ ವ್ಯರ್ಥವಾಗುವ ಹರಿಯುವ ನೀರನ್ನು ತಮಿಳುನಾಡಿಗೆ ಬಿಡಬಹುದು, ಯಾವುದೇ ಸಮಸ್ಯೆ ಇರಲ್ಲ. ಅದೇ ನೀರು ಬರ್ತಾ ಇದ್ರೆ ಕಾವೇರಿ ಡ್ಯಾಮ್ ತುಂಬದೇ ಇದ್ರೆ ಆ ನೀರನ್ನು ನಮ್ಗೆ ಬೆಂಗಳೂರು ಕುಡಿಯೋಕ್ಕೆ ಸಾಕಾಗಿ ಬರುತ್ತದೆ. ಆದ್ರಿಂದ ತಮಿಳುನಾಡು ಕರ್ನಾಟಕದವರು ಅಣ್ಣ ತಮ್ಮವರಂತೆ ಅರ್ಥ ಮಾಡಿಕೊಂಡು ಸಹಕರಿಸಬೇಕಾಗಿ ನಾವು ಒಂದು ವಿನಂತಿ ಮಾಡುತ್ತೇವೆ. ಅದೇ ರೀತಿಯಾಗಿ ಮೇಕೆದಾಟು ಯೋಜನೆಯಲ್ಲಿನ ನೀರಾವರಿ ಅತಿಯಾದ ನೀರು ವ್ಯರ್ಥವಾಗುವಾಗ